ಸರ್ ನಿನ್ನೆ ನಡೆದಂಥ ಗಲಾಟೆ, ನಿನ್ನೆ ನಡೆದಂಥ ಆ ಒಂದು ಘೋಷಣೆಗಳೇನಿದೆ ಸರ್, ಅದ್ರ ಬಗ್ಗೆ ಏನು ಸರ್? ನೋಡಿ, ನಿನ್ನೆ ನಡೆದಂತಹ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ತಡರಾತ್ರಿಯಾಗಿ ನನಗೆ ಮಾಹಿತಿ ಬಂತು, ನಾನು ನೋಡಿದೆ. ಈ ಘಟನೆ ಆಗಿದ್ದಲ್ಲಿ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಯಾರಾದರೂ ಕೂಡ ಅವರಿಂದ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಎರಡನೇದು, ಅದು ನನ್ನ ಪ್ರಮೇಶ ಹೊರಗಾದ ಕಾರಣ ಅದು ನನ್ನ ವ್ಯಾಪ್ತಿ ಅಲ್ಲ, ಸ್ಪೀಕರ್ ವ್ಯಾಪ್ತಿಯಲ್ಲಿಲ್ಲ, ಸ್ಪೀಕರ್ ವ್ಯಾಪ್ತಿನ ಹೊರಗಡೆ ಇದೆ. ಆದ ಕಾರಣ ಅದು ಗೃಹ ಇಲಾಖೆಗೆ ಬರ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ ನಾನು ಚರ್ಚೆ ಮಾಡಿ ಸೂಚಿಸ್ತೇನೆ, ಗೃಹ ಮಂತ್ರಿಗೆ ಇದರ ಬಗ್ಗೆ ಒಂದು ಸಮಗ್ರವಾದ ತನಿಖೆ ನಡೆಸಬೇಕು. ಈ ರೀತಿ ಘಟನೆ ಆಗಿದೆಯಾ ಇಲ್ವಾ, ಆಗಿದ್ರೆ ಆ ಗುಂಪಲ್ಲಿ ಯಾರು ಮಾಡಿದ್ದು, ಅವನು ಬಂದು ಹೇಗೆ ಸೇರಿದ್ದಾನೆ, ಅವನ ಉದ್ದೇಶ ಏನಿತ್ತು, ಇದು ತನಿಖೆ ಮಾಡಿ ಜನರ ಮುಂದೆ ಬರಬೇಕು ಮತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಒದಗಿಸಬೇಕು. ಮೂರನೇದೇನು, ನಾನು ಎಲ್ಲ ರಾಜ್ಯ ಪಕ್ಷದವ್ರದ್ದು ಕೇಳ್ತೇನೆ, ದಯವಿಟ್ಟು ಪ್ರತಿಯೊಂದನ್ನು ಕೂಡ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಈ ವಿಚಾರದಲ್ಲಿ ನೀವು ರಾಜ್ಯಕ್ಕೆ ಮಾಡಿದರೆ ನಿಜವಾದ ಆರೋಪಿ ಸಮಾಜವಾದಿ ಶಕ್ತಿಯನ್ನು ಮಾಡಿದ್ದಲ್ಲಿ ಅವನು ತಪ್ಪಿಸ್ತಾನೆ. ಈಗ ನಾವೇನಾಗಬೇಕು, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು. ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದು ಈ ರೀತಿಯ ಈ ಘಟನೆ ಆಗಿದ್ದಲ್ಲಿ ಅದರಲ್ಲಿ ವಲಸೆ ಇದ್ದಂಥ ಗುಂಪಲ್ಲಿದ್ದಂಥ ಸಮಾಜ ಶಕ್ತಿಗಳು ಯಾರಿದ್ದಾರೆ, ಈ ರೀತಿ ನ್ಯಾಷನಲಿಸ್ಟ್ ಯಾರಿದ್ದಾರೆ, ಇಂಥವ್ರ ಮೇಲೆ ಪತ್ತೆ ಹಚ್ಚಿ ಕಠಿಣ ಕ್ರಮಗಳಿಗೆ ನಾವೆಲ್ಲ ಒಂದಾಗಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲದಿದ್ದಲ್ಲಿ ಏನಾದರೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿದರೆ ಅದು ಅವರಿಗೆ ಪ್ರಯೋಜನ ಆಗುವಂಥ ವಿಚಾರ ಇವತ್ತಾಗ್ತದೆ. ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದು ನಮ್ಮ ರಾಜ್ಯದ ಹಿತಾಸಕ್ತಿ, ದೇಶದ ಹಿತಾಸಕ್ತಿ ಬಗ್ಗೆ ಆಲೋಚನೆ ಮಾಡಿಕೊಂಡು ಈ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚೋರು ಸರ್ಕಾರಕ್ಕೆ ಇವತ್ತು ಜೊತೆ ಸೇರಿಕೊಂಡ್ರೆ ಅದು ನಿಜವಾದ ದೇಶ ಪ್ರೇಮದ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ನಾನು ಹೇಳಿದೆ ಅಲ್ಲ, ಈಗ ಆಡೋದು ಬಿಡು ಅವ್ರಿಗೆ ಬಿಟ್ಟ ವಿಚಾರ. ನನ್ನ ಅಭಿಪ್ರಾಯ ಏನು, ಇಟ್ ಈಸ್ ಅ ಟೈಮ್ ಟು ಬಿ ಯುನೈಟೆಡ್. ಇದು ಸಣ್ಣ ವಿಚಾರ ಅಲ್ಲ, ನಾವು ಇಂಥದಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರ್ದು. ಇದು ಯಾರು, ಏನು, ಹೇಗೆ ಇದೆಲ್ಲ ಗೊತ್ತಿಗೆ ತನಿಖೆ ಆಗಲಿ, ಪತ್ತೆ ಹಚ್ಚುವಂಥ ಕೆಲಸ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೆಲ್ಲ ಒಗ್ಗಟ್ಟಿಂದ ಇರಬೇಕು.